ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಏವಿಯನ್ ಟ್ರೀ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಏವಿಯನ್ ಟ್ರೀ ಅಲ್ಲಿ ನಿಮಗೆ ಎರಡು ರೀತಿ ಕ್ವಶನ್ ಅನ್ನ ಕೊಡಬಹುದು. ಒಂದು, ಏವಿಯನ್ ಟ್ರೀ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅದರ ರೊಟೇಷನ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ರಿ ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ಏವಿಯನ್ ಟ್ರೀ ನ ಡೆಫಿನಿಷನ್ ಅನ್ನ ಬರೆದ್ಬಿಟ್ಟು ನೀವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ರಿ ಅಂತ ಹೇಳ್ತಾರೆ. ಸೊ ಪ್ರಾಬ್ಲಮ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ನಾವು ಥಿಯರಿ ಪಾರ್ಟ್ ಅನ್ನ ನೋಡೋಣ. ಸೊ ವಿಟಿಯು ಮಾಡೆಲ್ ಪೇಪರ್ ನೋಡಿದ್ರೆ ನೀವು ಥಿಯರಿ ಪಾರ್ಟೇ ಕೇಳಿರೋದು, ವಾಟ್ ಈಸ್ ಏವಿಯಲ್ ಟ್ರೀ, ಅದರ ರೊಟೇಷನ್ ಗಳನ್ನ ಬರೀರಿ ಅಂತ. ಸೊ ರೊಟೇಷನ್ಸ್ ಅಂದ್ರೇನು, ಏವಿಯಲ್ ಟ್ರೀ ಅಂದ್ರೇನು ಅಂತ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್, ಎ ಸೆಲ್ಫ್ ಬ್ಯಾಲೆನ್ಸಿಂಗ್ ಬೈನರಿ ಸರ್ಚ್ ಟ್ರೀ. BST ಅಂತ ಅಂದ್ರೇನು, ಬೈನರಿ ಸರ್ಚ್ ಟ್ರೀ, ವೇರ್ ದಿ ಹೈಟ್ಸ್ ಆಫ್ ದಿ ಟೂ ಸಬ್ ಟ್ರೀ, ದಟ್ ಇಸ್ ದ ಚೈಲ್ಡ್ ಸಬ್ ಟ್ರೀ ಆಫ್ ಎನಿ ನೋಡ್ ಡಿಫರ್ ಬೈ ಅಟ್ ಮೋಸ್ಟ್ 1. ಸೊ ಅದನ್ನ ನಾವು ಬ್ಯಾಲೆನ್ಸ್ ಫ್ಯಾಕ್ಟರ್ ಅಂತ ಕರಿತೀವಿ. ನೋಡಿ, ಕಂಡೀಷನ್ಸ್ ಹೇಳಿದೀನಿ. ಒಂದು, ಬೈನರಿ ಸರ್ಚ್ ಟ್ರೀ ಆಗಿರ್ಬೇಕು. ಎರಡನೇದು ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು. ಈಗ ಒಂದೊಂದಾಗಿ ನೋಡೋಣ. ಫಸ್ಟ್, ಬೈನರಿ ಸರ್ಚ್ ಟ್ರೀ ಅಂದ್ರೆ ಏನು? ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ. ಸೊ ಆ ನೋಡ್ಗೆ ಮ್ಯಾಕ್ಸಿಮಮ್ ಎಷ್ಟು ಚೈಲ್ಡ್ ಇರ್ಬೋದು, ಮಿನಿಮಮ್ ಎಷ್ಟು ಚೈಲ್ಡ್ ಇರ್ಬೋದು ಅಂತ ನಿಮಗೆ ಗೊತ್ತಿರಬೇಕು. ಫಸ್ಟ್, ಒಂದು ನೋಡ್ ಇದೆ ಅಂತಂದ್ರೆ ಅದಕ್ಕೆ 0 ಚೈಲ್ಡ್ ಇರ್ಬೋದು. ಇಲ್ಲ ಅಂತ ಅಂದ್ರೆ ಒಂದು ಚೈಲ್ಡ್, ಅದು ಲೆಫ್ಟ್ ಚೈಲ್ಡ್ ಆಗಿರಲಿ ರೈಟ್ ಚೈಲ್ಡ್ ಆಗಿರಲಿ, ಒಂದು ಚೈಲ್ಡ್ಗಳಿರ್ಬೋದು. ಇಲ್ಲ ಅಂತಂದ್ರೆ 2 ಚೈಲ್ಡ್ ಇರ್ಬೋದು. ಒಂದು ನೋಡ್ಗೆ ಮ್ಯಾಕ್ಸಿಮಮ್ ಎಷ್ಟು ಚೈಲ್ಡ್ ಇರ್ಬೋದು, 2, ಮಿನಿಮಮ್ ಎಷ್ಟು, 0, 0, 1, 2. ರೇಂಜ್ ಎಷ್ಟು, ರೇಂಜ್ ಗೊತ್ತಾಯ್ತಲ್ವಾ ಬೈನರಿ ಸರ್ಚ್ ಟ್ರೀಗೆ ಎಷ್ಟು ಚೈಲ್ಡ್ಗಳಿರ್ತವೆ ಅಂತ. ಎಸ್. ಸೊ ಇಲ್ಲಿ ವ್ಯಾಲ್ಯೂ 10 ಇದೆ ಅಂತ ಅನ್ಕೊಳ್ಳಿ. ಸೊ 10 ಗಿನ್ನ ಏನ್ ಚಿಕ್ಕ ವ್ಯಾಲ್ಯೂಗಳು ಬರ್ತವೆ ಅವೆಲ್ಲ ಲೆಫ್ಟ್ ಪಾರ್ಟಿಗೆ ಬರ್ತವೆ, ಲೆಸ್ ದೆನ್ 10. ಸರಿನಾ, ಬೈನರಿ ಸರ್ಚ್ ಟ್ರೀಯಲ್ಲಿ. ನೆಕ್ಸ್ಟ್, ಗ್ರೇಟರ್ ದೆನ್ 10 ವ್ಯಾಲ್ಯೂಸ್ ಎಲ್ಲ ರೈಟ್ ಸಬ್ ಟ್ರೀಗೆ ಹೋಗ್ತವೆ. ಇಷ್ಟು ನಿಮಗೆ ಬೇಸಿಕ್ ಕಂಡೀಷನ್ ಗೊತ್ತಿರಬೇಕು ಬೈನರಿ ಸರ್ಚ್ ಟ್ರೀ ಬಗ್ಗೆ. ನೆಕ್ಸ್ಟ್, ಬ್ಯಾಲೆನ್ಸ್ ಫ್ಯಾಕ್ಟರ್ ಅಂತ ಅಂದ್ರೆ ಏನು? ಬ್ಯಾಲೆನ್ಸ್ ಫ್ಯಾಕ್ಟರ್ ಅಂತ ಅಂದ್ರೆ ಪ್ರತಿ ಒಂದು ಸ್ಟೆಪ್ ಅಲ್ಲೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಬ್ಯಾಲೆನ್ಸ್ ಫ್ಯಾಕ್ಟರ್ ಅನ್ನು. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ ಒಂದು ನೋಡಿದೆ ಅಂತ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲೊಂದು ನೋಡಿದೆ, ನೆಕ್ಸ್ಟ್ ಇಲ್ಲೊಂದು ನೋಡಿದೆ. ಈಗ 1, 2, 3. ಸೊ ಇದರ ಬ್ಯಾಲೆನ್ಸ್ ಫ್ಯಾಕ್ಟರ್ ಗಳನ್ನ ನಾನು ಕಂಡುಹಿಡಬೇಕು. ಬ್ಯಾಲೆನ್ಸ್ ಫ್ಯಾಕ್ಟರ್ ವಿಲ್ ಬಿ ಈಕ್ವಲ್ ಟು ಹೈಟ್ ಆಫ್ ಲೆಫ್ಟ್ ಸಬ್ ಟ್ರೀ ಮೈನಸ್ ಹೈಟ್ ಆಫ್ ರೈಟ್ ಸಬ್ ಟ್ರೀ. ನಾನು LST, BST, RST ಅಂತ ಬರೆದಿದ್ದೀನಿ. ಅರ್ಥ ಆಯ್ತಲ್ವ? ಲೆಫ್ಟ್ ಸಬ್ ಟ್ರೀ LST ಅಂದ್ರೆ, RST ಅಂತಂದ್ರೆ ರೈಟ್ ಸಬ್ ಟ್ರೀ. ಪ್ರತಿ ಒಂದು ನೋಡ್ಗೂ ಕೂಡ ನಾವು ನೋಡ್ಬೇಕು, ಯಾಕಂದ್ರೆ ಪ್ರತಿ ಸ್ಟೆಪ್ ಅಲ್ಲಿ ಒಂದೊಂದು ನೋಡ್ ಅನ್ನ ಇನ್ಸರ್ಟ್ ಮಾಡ್ತೀವಲ್ಲ ಅದಕ್ಕೋಸ್ಕರ. ಈಗ 3 ಅನ್ನೇ ನೋಡ್ರಿ. ಫಸ್ಟ್ ಕೆಳಗಡೆಯಿಂದ ಮೇಕ್ ಹೋಗೋಣ. ಈಗ 3 ಅನ್ನ ನೋಡಿದ್ರೆ ನೀವು ಇದಕ್ಕೇನಾದ್ರೂ ಲೆಫ್ಟ್ ಚೈಲ್ಡ್ ಇದೆಯಾ? ಇಲ್ಲ, ಸೊ 0. ರೈಟ್ ಚೈಲ್ಡ್ ಇದೆಯಾ? ಇಲ್ಲ, ಮೈನಸ್ 0, ವಿಚ್ ವಿಲ್ ಬಿ ಈಕ್ವಲ್ ಟು 0. ಲೆಫ್ಟ್ ಮೈನಸ್ ರೈಟ್. ಈಗ 2ಗೆ ನೋಡಿ, ಲೆಫ್ಟ್ ಸಬ್ ಟ್ರೀ ಇದೆಯಾ? ಎಸ್. ಅದರಲ್ಲಿ ಎಷ್ಟು ನೋಡ್ ಇದಾವೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯ್ತು. ಹೈಟ್ ಏನು ಬೇಕಾಗಿಲ್ಲ. ಸೊ ಲೆಫ್ಟ್ ಸಬ್ ಟ್ರೀಯಲ್ಲಿ ಎಷ್ಟು ನೋಡಿತಪ್ಪ? 1 ಇದೆ, 3 ಅಲ್ವಾ? ನೆಕ್ಸ್ಟ್, ಇದಕ್ಕೆ ರೈಟ್ ಸಬ್ ಟ್ರೀ ಏನಾದ್ರೂ ಇದಾ? ಇಲ್ಲ. ಸೊ 1 ಮೈನಸ್ 0 ವಿಲ್ ಬಿ 1. ಸರಿನಾ? ನೆಕ್ಸ್ಟ್, ಈಗ 1ಗೆ, ಸೊ 1 ಇಂದು ಲೆಫ್ಟ್ ಸಬ್ ಟ್ರೀ ಇದೆ. ಎಷ್ಟು ನೋಡ್ಗಳಿದಾವೆ ಅದರಲ್ಲಿ? ಮ್ಯಾಕ್ಸಿಮಮ್ 1, 2 ನೋಡ್ ಇದೆ. ಸೊ 2 ಮೈನಸ್ ರೈಟ್ ಸಬ್ ಟ್ರೀ ಏನಾದ್ರೂ ಇದೆಯಾ 1ಗೆ? ಇಲ್ಲ, ಸೊ 0. ಸೊ 2 ಮೈನಸ್ 0 ಏನಾಯ್ತು? 2. ಈಗ ಬ್ಯಾಲೆನ್ಸ್ ಫ್ಯಾಕ್ಟರ್ ರೇಂಜ್ ಏನ್ ಗೊತ್ತಾ? ಬ್ಯಾಲೆನ್ಸ್ ಫ್ಯಾಕ್ಟರ್ ರೇಂಜ್ ಇಸ್ -1, 0, 1. ನೋಡಿ, ಇಲ್ಲಿ ಅವ್ರು ಆಲ್ರೆಡಿ ಹೇಳಿದ್ದಾರೆ, ವೇರ್ ದಿ ಹೈಟ್ಸ್ ಆಫ್ 2 ಚೈಲ್ಡ್ ಸಬ್ ಟ್ರೀ ಆಫ್ ಎನಿ ನೋಡ್ ಡಿಫರ್ ಬೈ ಅಟ್ ಮೋಸ್ಟ್ 1. ಅಟ್ ಮೋಸ್ಟ್ 1, -1 ಆದ್ರೂ ಆಗಿರ್ಲಿ, +1 ಆದ್ರೂ ಆಗಿರ್ಲಿ, 0 ಆದ್ರೂ ಆಗಿರ್ಲಿ, 1 ಅನ್ನ ದಾಟಿ ಹೋಗ್ಕೂಡ್ದು. -2, -3 ಹೋಗ್ಬಾರ್ದು, 2, 3, 4, 5 ಆ ರೀತಿ ಹೋಗ್ಬಾರ್ದು. -1, 0 ಅಥವಾ 1 ಇರ್ಬೇಕು. ಈಗ ಕಂಡೀಷನ್ ಪ್ರಕಾರ ಇಲ್ಲಿ 0, ಓಕೆ, 1, ಓಕೆ, ಇಲ್ಲಿ 2 ಬಂದಿದೆ. ಇಲ್ಲಿ ಏನಾಯ್ತು? ನನಗೆ ಬ್ಯಾಲೆನ್ಸ್ ಆಗಲಿಲ್ಲ, ಅನ್ಬ್ಯಾಲೆನ್ಸ್ ಆಯ್ತು. ಸೊ ಈ ಅನ್ಬ್ಯಾಲೆನ್ಸ್ ಅನ್ನ ನಾನು ಬ್ಯಾಲೆನ್ಸ್ ಮಾಡ್ಬೇಕಲ್ವಾ? ಆ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರನೇ ನಾವು ಈ 4 ತರದ ರೊಟೇಷನ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಯಾವ್ಯಾವುದು? ಲೆಫ್ಟ್ ಲೆಫ್ಟ್, ರೈಟ್ ರೈಟ್ ರೊಟೇಷನ್, ರೈಟ್ ಲೆಫ್ಟ್ ರೊಟೇಷನ್, ಲೆಫ್ಟ್ ರೈಟ್ ರೊಟೇಷನ್. ಸೊ ಒಂದೊಂದಾಗೆ ಡಿಸ್ಕಸ್ ಮಾಡ್ತಾ ಹೋಗೋಣ, ಸರಿನಾ? ಈಗ ಡಿಸ್ಕಸ್ ಮಾಡೋದಕ್ಕೋಸ್ಕರ ಒಂದ್ ಸ್ವಲ್ಪ ಎಕ್ಸಾಂಪಲ್ಸ್ ಅನ್ನ ತಗೊಂತೀನಿ. ಒಂದು 3 ನಂಬರ್ ಸಾಕು. ಫಾರ್ ಎಕ್ಸಾಂಪಲ್ 3, 4, 5. ಸೊ ಈ 3 ನಂಬರ್ ಅನ್ನ ತಗೊಂಡಿದ್ದೀನಿ. ಸೊ ಈ 3 ನಂಬರ್ ಅನ್ನ ಇಟ್ಕೊಂಡು ಇವಷ್ಟನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಾನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿ ಬರೀತೀನಿ ಎಕ್ಸಾಮ್ ಅಲ್ಲಿ ಅದೇ ರೀತಿ ಬರೀರಿ. ಸೊ ಫಸ್ಟ್ ನಾವು ಲೆಫ್ಟ್ಗೆ ಹೋಗೋಣ. ಸೊ ಲೆಫ್ಟ್ ಅಲ್ಲಿ ಏನಾಗುತ್ತೆ ಅಂತ ನೋಡಿ. ಇವಾಗ ನನಗೆ ಎಕ್ಸಾಂಪಲ್ಸ್ ಇದಾವೆ. ಈ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಲೆಫ್ಟ್ ರೊಟೇಷನ್ ಆಗ್ಬೇಕು. ಸೊ ಆ ರೀತಿ ನಾನು ಬರ್ಕೊಂತ ಹೋಗ್ತೀನಿ. ಫಸ್ಟ್ ಲೆಫ್ಟ್ ರೊಟೇಷನ್ ಆಗ್ಬೇಕು ಅಂತಂದ್ರೆ 5 ಅನ್ನ ಬರೀತೀನಿ ಇಲ್ಲಿ. ನೆಕ್ಸ್ಟ್ ಅದಕ್ಕಿಂತ ಚಿಕ್ಕದು 4, ನೆಕ್ಸ್ಟ್ ಅದಕ್ಕಿಂತ ಚಿಕ್ಕದು 3. ಸೊ ಇಲ್ಲೇನಾಯ್ತು? ಫಸ್ಟ್ ಲೆಫ್ಟಿಗೆ ಹೋದ್ವಿ,
ಮತ್ತೆ ಅಗೈನ್ ಲೆಫ್ಟಿಗೆ ಹೋದ್ವಿ. ಸೊ ಇದನ್ನ ಲೆಫ್ಟ್ ಅಂತ ಕರಿತೀವಿ. ಈ ಲೆಫ್ಟ್ ಮಾಡಬೇಕಾದ್ರೆ ರೈಟ್ ರೊಟೇಷನ್ ಮಾಡ್ತೀವಿ. ಅರ್ಥ ಆಗಲ್ಲ ಒಂದೇ ಸಲಿ, ಸೊ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ತಾ ಹೋಗಿ ಕರೆಕ್ಟಾಗಿ, ಅವಾಗ ಅರ್ಥ ಆಗ್ತಾ ಹೋಗುತ್ತೆ. ಈಗ ಸಿಂಪಲ್ ಟೆಕ್ನಿಕ್ ಏನ್ ಗೊತ್ತಾ, ಇದರ ಮೀಡಿಯನ್ ಎಲಿಮೆಂಟ್ ಅನ್ನ ರೂಟ್ ಮಾಡಬೇಕು. ಏನ್ ಮಾಡಬೇಕು? ಮೀಡಿಯನ್ ಎಲಿಮೆಂಟ್ ಅನ್ನ ರೂಟ್ ಮಾಡಬೇಕು. ಸೊ ಇವಾಗ ಸಪರೇಟ್ ಬರ್ಕೊಳ್ಳಿ. 3, 4, 5 ಮೀಡಿಯನ್ ಎಲಿಮೆಂಟ್ ಅಂತ ಅಂದ್ರೇನು? ಮಧ್ಯದ ಎಲಿಮೆಂಟ್. ಇನ್ಕ್ರೀಸಿಂಗ್ ಆರ್ಡರ್ ಪ್ರಕಾರ ಬರೆದ್ಬಿಟ್ಟು ಮಧ್ಯದ ಎಲಿಮೆಂಟ್ ಯಾವ್ದಪ್ಪ ಇರೋದು? 4. ಸೊ 4 ಅನ್ನ ರೂಟ್ ಮಾಡ್ರಿ. 4 ಗಿನ್ನ ದೊಡ್ಡದಿರೋ ವ್ಯಾಲ್ಯೂ ಯಾವುದು? 5. ಸೊ ಅದು ಬಲಗಡೆ ಹೋಗುತ್ತೆ. ಸೊ 4 ಗಿನ್ನ ಚಿಕ್ಕದಿರೋ ವ್ಯಾಲ್ಯೂ ಯಾವುದು? 3. ಸೊ ಅದು ಎಡಗಡೆ ಬರುತ್ತೆ. ನೋಡಿ, ರೈಟ್ ರೊಟೇಷನ್ ಆಯ್ತು. ಸೊ ಲೆಫ್ಟ್ ಅಲ್ಲಿ ಏನ್ ಮಾಡ್ತೀವಿ? ಸಿಂಗಲ್ ರೈಟ್ ರೊಟೇಷನ್ ಅನ್ನ ಮಾಡ್ತೀವಿ. ಲೆಫ್ಟ್ ಅಲ್ಲಿ ಸಿಂಗಲ್ ರೈಟ್ ರೊಟೇಷನ್ ಅನ್ನ ಮಾಡ್ತೀವಿ. ಏನು ಅರ್ಥ ಆಗಲಿಲ್ಲ ಅಂತಂದ್ರೆ ಸಿಂಪಲ್ ಏನ್ ಮಾಡಬೇಕು? ಈ 3 ಎಲಿಮೆಂಟ್ ಗಳನ್ನು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೆದ್ಬಿಟ್ಟು ಮೀಡಿಯನ್ ಎಲಿಮೆಂಟ್ ಯಾವ್ದಿರುತ್ತೆ ಅದನ್ನ ರೂಟ್ ಮಾಡ್ರಿ. ಆ ಮೀಡಿಯನ್ ಎಲಿಮೆಂಟ್ ಗಿನ್ನ ದೊಡ್ಡ ವ್ಯಾಲ್ಯೂ ಇರೋದನ್ನ ಅದರ ರೈಟ್ ಚೈಲ್ಡ್ ಮಾಡ್ರಿ, ಕಡಿಮೆ ಇರೋದನ್ನ ಅದರ ಲೆಫ್ಟ್ ಚೈಲ್ಡ್ ಮಾಡ್ರಿ. ಇನ್ನೊಂದು ಮಾಡ್ತೀನಿ, ಅವಾಗ ಎಕ್ಸ್ಪ್ಲೈನ್ ಮಾಡಿದಾಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ರೈಟ್ ರೊಟೇಷನ್. ಸೊ ರೈಟ್ ರೊಟೇಷನ್ ಆಗಬೇಕು ಅಂತಂದ್ರೆ ಏನಾಗಬೇಕು? ಫಸ್ಟ್ 3 ಬರುತ್ತೆ, ನೆಕ್ಸ್ಟ್ 4 ಬರುತ್ತೆ, ನೆಕ್ಸ್ಟ್ 5 ಬರುತ್ತೆ. ಇವಾಗ ಏನಾಯ್ತು? ಫಸ್ಟ್ ರೈಟ್ ಹೋಯ್ತು, ಮತ್ತೆ ರೈಟ್ ಹೋಯ್ತು. ಈ ರೈಟ್ ರೊಟೇಷನ್ ಅಲ್ಲಿ ನಾವೇನ್ ಮಾಡ್ತೀವಿ? ಸಿಂಗಲ್ ಲೆಫ್ಟ್ ರೊಟೇಷನ್ ಅನ್ನ ಮಾಡ್ತೀವಿ. ಏನ್ ಮಾಡ್ತೀವಿ? ಸಿಂಗಲ್ ಲೆಫ್ಟ್ ರೊಟೇಷನ್. ಸೊ ಸಿಂಗಲ್ ಲೆಫ್ಟ್ ರೊಟೇಷನ್ ಈಗಿನ ಶಾರ್ಟ್ ಟ್ರಿಕ್ ಏನು? ಮೀಡಿಯನ್ ಎಲಿಮೆಂಟ್ ಅನ್ನ ನೋಡ್ಕೊಳ್ರಿ. 3, 4, 5 ಒಂದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀರಿ. ಮಧ್ಯದ ಎಲಿಮೆಂಟ್ ಯಾವ್ದಪ್ಪ? 4. ಸೊ 4 ಅನ್ನ ನಾನೇನ್ ಮಾಡ್ಬೇಕು? ರೂಟ್ ಮಾಡಬೇಕು. 4 ಗಿನ್ನ ಚಿಕ್ಕದಿರೋ ವ್ಯಾಲ್ಯೂ 3 ಅನ್ನ ನಾನು ಲೆಫ್ಟ್ ಅಲ್ಲಿ ಬರೀತೀನಿ. ಅದಕ್ಕಿಂತ ದೊಡ್ಡದಿರುವಂತ ವ್ಯಾಲ್ಯೂ 5 ಅನ್ನ ರೈಟ್ ಅಲ್ಲಿ ಬರೀತೀನಿ. ಈಗ ಇಲ್ಲಿ ನಾವು ರೊಟೇಷನ್ ಅನ್ನ ಮಾಡಿದ್ವಲ್ವಾ, ರಿಮೂವ್ ಆಯ್ತಾ? ಇಲ್ಲಿ ನಮ್ದು ಬ್ಯಾಲೆನ್ಸ್ ವೆಕ್ಟರ್ ರೇಂಜ್ ಸ್ಯಾಟಿಸ್ಫೈ ಆಗೋ ರೀತಿ ರಿಮೂವ್ ಆಯ್ತಾ? ನೋಡೋಣ ಇವಾಗ. 3 ಲೆಫ್ಟ್ ಚೈಲ್ಡ್ ಇಲ್ಲ, ರೈಟ್ ಚೈಲ್ಡ್ ಇಲ್ಲ. 0 - 0 is 0. 5 ಲೆಫ್ಟ್ ಚೈಲ್ಡ್ ಇಲ್ಲ, ರೈಟ್ ಚೈಲ್ಡ್ ಇಲ್ಲ. 0 - 0 is 0. ನೆಕ್ಸ್ಟ್ 4 ಗೆ ಲೆಫ್ಟ್ ಅಲ್ಲಿ 1 ನೋಡಿದೆ, ರೈಟ್ ಅಲ್ಲಿ 1 ನೋಡಿದೆ. ಸೊ ಲೆಫ್ಟ್ ಮೈನಸ್ ರೈಟ್ ವಿಚ್ ವಿಲ್ ಬಿ ಈಕ್ವಲ್ ಟು 0. 0 ಆಗಿರ್ಬೋದು, -1 ಅಥವಾ 1. ಸೊ ಅಲ್ವಾ, ಸ್ಯಾಟಿಸ್ಫೈ ಆಯ್ತಾ ಎಲ್ಲ ನೋಡ್ಗಳು ಕೂಡ ಕಂಡೀಷನ್? ಎಸ್. ಸೊ ಇದ್ರಲ್ಲಿ ನೋಡಿ, ಲೆಫ್ಟ್ ಇಲ್ಲ, ರೈಟ್ ಇಲ್ಲ. 0 - 0 0. ಲೆಫ್ಟ್ ಚೈಲ್ಡ್ ಇಲ್ಲ, ರೈಟ್ ಚೈಲ್ಡ್ ಇಲ್ಲ. 0 - 0 0. ಲೆಫ್ಟ್ ಚೈಲ್ಡ್ 1 ಇದೆ, ರೈಟ್ ಚೈಲ್ಡ್ 1 ಇದೆ. ಸೊ ಇವಾಗ ಏನ್ ಮಾಡ್ಬೋದು? 1 - 1 ವಿಲ್ ಬಿ ಈಕ್ವಲ್ ಟು 0. ಸೊ 0 ರೇಂಜ್ ಅಲ್ಲಿ ಇದೆ. ಸೊ ಕರೆಕ್ಟ್ ಇದೆ ಅಂತ ಅರ್ಥ. LL ಅಂತ ಅಂದ್ರೆ ಏನು? ಲೆಫ್ಟ್ ಅದರಲ್ಲಿ ಸಿಂಗಲ್ ರೈಟ್ ರೊಟೇಷನ್ ಅನ್ನ ಮಾಡ್ತೀವಿ. ನೆಕ್ಸ್ಟ್ RR ಅಂತ ಅಂದ್ರೆ ಏನು? ರೈಟ್ ಇದರಲ್ಲಿ ಏನ್ ಮಾಡ್ತೀವಿ? ಸಿಂಗಲ್ ಲೆಫ್ಟ್ ರೊಟೇಷನ್ ಅನ್ನ ಮಾಡ್ತೀವಿ. ಸರಿನಾ? ಸೊ ನೆಕ್ಸ್ಟ್ RL LR ಅನ್ನು ನೋಡೋಣ. ಸೊ ಇವಾಗ ಮೂರನೇದು ರೈಟ್ ಲೆಫ್ಟ್ ರೊಟೇಷನ್ ಅನ್ನು. ಸೊ ಅದ್ಯಾವ ರೀತಿ ನೋಡಿ, ಫಸ್ಟ್ 3 ಅನ್ನ ಬರ್ಕೊಂತೀನಿ. 3 ಗಿನ್ನ 5 ಗ್ರೇಟರ್, ಸೊ ರೈಟ್ ಸೈಡ್. 5 ಗಿನ್ನ 4 ಕಡಿಮೆ, ಸೊ ಲೆಫ್ಟ್ ಸೈಡ್. ಇವಾಗ ಏನಾಯ್ತು? ಫಸ್ಟ್ ರೈಟು, ನೆಕ್ಸ್ಟ್ ಲೆಫ್ಟಿಗೆ ಹೋದ್ವಿ. ತಲೆ ಓಡ್ಸಕ್ ಹೋಗ್ಬೇಡ್ರಿ. ನಾನು ಏನ್ ಟ್ರಿಕ್ ಹೇಳ್ಕೊಟ್ಟಿದ್ದೆ? ಫಸ್ಟ್ ಈ 3 ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ದಾದ್ಮೇಲೆ ಏನ್ ಮಾಡ್ಬೇಕು? ಮೀಡಿಯನ್ ಎಲಿಮೆಂಟ್ ಅನ್ನ ನಾನು ರೂಟ್ ಮಾಡಬೇಕು. ರೂಟ್ ಮಾಡಾದ್ಮೇಲೆ ಅದಕ್ಕಿಂತ ಕಡಿಮೆ ಇರುವಂತಹ ವ್ಯಾಲ್ಯೂನ ಲೆಫ್ಟ್ ಸಬ್ ಟ್ರೀಗೆ, ಜಾಸ್ತಿ ಇರುವಂತಹ ವ್ಯಾಲ್ಯೂನ ರೈಟ್ ಸಬ್ ಟ್ರೀಗೆ ಕನ್ವರ್ಟ್ ಮಾಡಿದ್ರೆ ಆಯ್ತು. ಸೊ ಇದರಲ್ಲಿ ಇರುವಂತಹ ಅನ್ಬ್ಯಾಲೆನ್ಸ್ಡ್ ಫ್ಯಾಕ್ಟರ್ ಅನ್ನ ತೆಗೆದಾಕಿ ಬ್ಯಾಲೆನ್ಸ್ ಫ್ಯಾಕ್ಟರ್ ಸ್ಯಾಟಿಸ್ಫೈ ಆಗೋ ರೀತಿ ನಾವು ಆಲ್ರೆಡಿ ಚೇಂಜ್ ಮಾಡಿದೀವಿ ಅಂತ ಅರ್ಥ. ಸಿಂಪಲ್ ಟ್ರಿಕ್ ಅಲ್ಲಿ ಸಾಲ್ವ್ ಮಾಡ್ರಿ, ಜಾಸ್ತಿ ಕನ್ಫ್ಯೂಷನ್ ಆಗುವಂತ ಅವಶ್ಯಕತೆನೇ ಇಲ್ಲ. ಏನ್ ಮಾಡ್ಬೇಕು? ಇನ್ಕ್ರೀಸಿಂಗ್ ಆರ್ಡರ್ ಬರ್ಕೊಂಡ್ಬಿಡ್ಬೇಕು. ಮೀಡಿಯನ್ ಎಲಿಮೆಂಟ್ ಅನ್ನ ತಗೊಂಡ್ಬಂದು ರೂಟ್ ಮಾಡ್ರಿ, ಇನ್ನು ಉಳಿದಿರೋದನ್ನೆಲ್ಲ ಮಾಮೂಲಿ ಬರೀರಿ, ಅಷ್ಟೇ ಸಿಂಪಲ್. ಸೊ ಎರಡು ಸಲ, ಒಂದ್ಸಲಿ ರೈಟ್ ರೊಟೇಷನ್ ಮಾಡೋದಂತೆ, ಇನ್ನೊಂದ್ಸಲಿ ಮತ್ತೆ ಲೆಫ್ಟ್ ರೊಟೇಷನ್ ಮಾಡೋದಂತೆ, ಅದೆಲ್ಲ ತಲೆ ಉಪಯೋಗಿಸೋಂತ ಅವಶ್ಯಕತೆನೇ ಇಲ್ಲ. ಈಗ ಅದನ್ನು ಬೇಕಾ? ಅದನ್ನು ಹೇಳ್ಕೊಡ್ತೀನಿ ನೋಡ್ರಿ ಇವಾಗ. ಸೊ ಫಸ್ಟ್ ಏನ್ ಮಾಡ್ಬೇಕು? ಇಲ್ಲಿ ನೋಡಿ 5 ಇಂದ 4 ಗೆ ಬಂದಿದೆ. ಸೊ ಇದನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಒಂದು ರೈಟ್ ರೊಟೇಷನ್ ಅನ್ನ ಮಾಡ್ತೀನಿ. ಸೊ ಒಂದು ರೈಟ್ ರೊಟೇಷನ್ ಮಾಡಿದ್ರೆ 3. ಸೊ ಇದೇನಾಗುತ್ತೆ? ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ. ಹಿಂಗೆ ಇದೆಯಲ್ಲ, ಇದು ಹಿಂಗೆ ಮೂವ್ ಆಗಿ ಹಿಂಗೆ ಹೋಗುತ್ತೆ. ಹಿಂಗೆ 4, 5. ಯಾಕೆ ಇಲ್ಲಿದ್ದಿದ್ದು ಇಲ್ಲಿಗೆ ಹೋಗಿ ಇದನ್ನ ನಾವು ಹೇಳಿದ್ವಿ ಈ ತರ ಏನಕ್ಕೆ ಮಾಡಿದ್ವಿ ಅಂತಂದ್ರೆ ನೋಡಿ, ಸಿಂಪಲ್. 5 ಇಲ್ಲಿತ್ತು, 4 ನ ಆ ಕಡೆ ಹಾಕಿದ್ರೆ ಬೈನರಿ ಸರ್ಚ್ ಟ್ರೀ ಸ್ಯಾಟಿಸ್ಫೈ ಆಗುತ್ತಾ? ಏಕೆ? 5 ಗಿನ್ನ 4 ದೊಡ್ಡದಾದ್ರೆ ಮಾತ್ರ ನಾವು ಬಲಗಡೆ ಹಾಕ್ಬೇಕು. ಸೊ ಅದಕ್ಕೋಸ್ಕರ ಬೈನರಿ ಸರ್ಚ್ ಟ್ರೀ ಸ್ಯಾಟಿಸ್ಫೈ ಆಗಲ್ಲ ಅಂತ ಇದನ್ನ ಏನ್ ಮಾಡ್ತೀವಿ ನಾವು? ಇಲ್ಲಿ ಈ ತರ ತಗೊಂಡ್ಬರ್ತೀವಿ. 4 ಇಲ್ಲಿಗೆ ಬರುತ್ತೆ, 5 ಈ ಕಡೆ ಹೋಗುತ್ತೆ. ಇವಾಗ ಏನಾಯ್ತು ನೋಡ್ರಿ, ರೈಟ್ ಆಗಿದೆ. ಸೊ ರೈಟ್ ಆದ್ರೆ ಒಂದು ಸಿಂಗಲ್ ಲೆಫ್ಟ್ ರೊಟೇಷನ್ ಅನ್ನ ಮಾಡಬೇಕು. ಒಂದು ಸಿಂಗಲ್ ಲೆಫ್ಟ್ ರೊಟೇಷನ್ ಅಂದ್ರೆ 4 ರೂಟ್ ನೋಡ್ ಆಗುತ್ತೆ. 3 ಏನಾಗುತ್ತೆ? ಒಂದು ಲೆವೆಲ್ ಕೆಳಗಡೆ ಬರುತ್ತೆ. 3, 5 ನೋಡಿ, ಈ ರೀತಿ ಮಾಡೋದು ಸೇಮ್. ಇಲ್ಲಿ ಒಂದೇ ಸಲ ನಾನೇನ್ ಮಾಡಿದೀನಿ ನೋಡ್ರಿ, ಶಾರ್ಟ್ ಟ್ರಿಕ್ ಅಲ್ಲಿ ಮಿಡಲ್ ಎಲಿಮೆಂಟ್ ಅನ್ನ ಇಟ್ಕೊಳ್ರಿ, ಈಸಿಯಾಗಿ ಸಾಲ್ವ್ ಮಾಡಿ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ, ಆ ಟ್ರಿಕ್ ಅಲ್ಲೇ ಸಾಲ್ವ್ ಮಾಡ್ರಿ. ಇದೇ ಟ್ರಿಕ್ ಅನ್ನ ಯೂಸ್ ಮಾಡ್ರಿ, ಅವಾಗ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಆಗ್ತಾ ಹೋಗುತ್ತೆ. ಮಾರ್ಕ್ಸ್ ಕೂಡ ಸಿಗುತ್ತೆ, ತಲೆ ಕೆಡಿಸ್ಕೊಳ್ಳೋಂತ ಅವಶ್ಯಕತೆನೇ ಇಲ್ಲ. ಸೊ ನೆಕ್ಸ್ಟ್ ಲೆಫ್ಟ್ ರೈಟ್ ರೊಟೇಷನ್ ಅನ್ನ ತೋರಿಸ್ತೀನಿ.
ಸೊ ನೆಕ್ಸ್ಟು ಲೆಫ್ಟ್ ಟು ರೈಟ್ ಟು ರೊಟೇಷನ್. ಸೊ ಫಸ್ಟ್ ಲೆಫ್ಟ್ಗೆ ಹೋಗ್ಬೇಕು. ಸೊ 5ಗಿನ 3 ಚಿಕ್ಕದು, ಸೊ ಲೆಫ್ಟ್ ಸೈಡ್. 3ಗಿನ 4 ದೊಡ್ಡದು ಬಟ್ ಲೆಸ್ ದೆನ್ 5, ಸೊ ಇಲ್ಲೇ ಬರೀಬೇಕು. ಈಗೇನಾಯ್ತು, ಫಸ್ಟ್ ಲೆಫ್ಟ್ ಹೋಯ್ತು, ನೆಕ್ಸ್ಟ್ ರೈಟ್ ಹೋಯ್ತು. ಇದನ್ನ ಕನ್ವೆನ್ಷನಲ್ ಮೆಥಡ್ ಅಲ್ಲಿ ರೊಟೇಷನ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಏನ್ ಮಾಡಬೇಕು, ಈ ರೈಟ್ ಇದೆಯಲ್ಲ ಅದಕ್ಕೆ ಒಂದು ಲೆಫ್ಟ್ ರೊಟೇಷನ್ ಅನ್ನ ಹಾಕ್ಬಿಟ್ಟು 5 ಇಲ್ಲೇನಾಗುತ್ತೆ ಹೇಳಿ, 4 ಇಲ್ಲಿಗೆ ಹೋಗುತ್ತೆ, 3 ಈ ಕಡೆ ಬರುತ್ತೆ. 4 ಇಲ್ಲೋಯ್ತು, 3 ಇಲ್ಲಿಗೆ ಬಂತು. ಏನಕ್ಕೆ ಈ ರೀತಿ ಮಾಡ್ತೀವಿ ನಾವು, ಬೈನರಿ ಸರ್ಚ್ ಟ್ರೀ ಅನ್ನ ಸ್ಯಾಟಿಸ್ಫೈ ಮಾಡ್ಬೇಕು. ಅದಕ್ಕೋಸ್ಕರ ಇಲ್ಲಿ 4 ಈ ತರ ಹೋಗುತ್ತೆ, ಈ 3 ಏನಾಗುತ್ತೆ ಡ್ರ್ಯಾಗ್ ಆಗುತ್ತೆ ಈ ಕಡೆ ಕೆಳಗಡೆ. ಸೊ ಈಗ ಏನಾಯ್ತು, ಲೆಫ್ಟ್ ಲೆಫ್ಟ್. ಸೊ ಲೆಫ್ಟ್ ಬಂದ್ರೆ ಒಂದು ಸಿಂಗಲ್ ರೈಟ್ ರೊಟೇಷನ್ ಅನ್ನ ಮಾಡ್ತೀವಿ. ಸೊ ಒಂದು ಸಿಂಗಲ್ ರೈಟ್ ರೊಟೇಷನ್ ಅಂದ್ರೆ ಏನಾಯ್ತು, ಈ 5 ಇದೆಯಲ್ಲ ಒಂದು ಲೆವೆಲ್ ಕೆಳಗಡೆ ಬರುತ್ತೆ. ಸೊ 4 ವಿಲ್ ಬಿಕಮ್ ದ ರೂಟ್. ಅದಕ್ಕಿಂತ ಕಡಿಮೆ ಇರುವಂತದ್ದು 3 ಇಲ್ಲೇ ಬರುತ್ತೆ. 5 ಏನಾಗುತ್ತೆ ಒಂದು ಲೆವೆಲ್ ಕೆಳಗಡೆ, ಇಲ್ಲಿದ್ದಿದ್ದು ಇಲ್ಲಿಗೆ ಬರುತ್ತೆ. ನೋಡಿ ಸಿಂಪಲ್. ಅದನ್ನೇ ಏನಾದ್ರು ಶಾರ್ಟ್ ಟ್ರಿಕ್ ಅಲ್ಲಿ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ತೀರಾ, 5 3 4 ಇದೆ, ಅವುಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೊಳ್ರಿ. 4 ಇಸ್ ದ ಮಿಡಲ್ ಎಲಿಮೆಂಟ್ ಅಂದ್ರೆ ಮೀಡಿಯನ್. ಸೊ 4ಗಿನ ಚಿಕ್ಕದಿರುವಂತದ್ದು 3 ಲೆಫ್ಟ್ ಪಾರ್ಟಿಗೆ ಬರುತ್ತೆ, ಬಿಗ್ಗರ್ ವ್ಯಾಲ್ಯೂ 5 ರೈಟ್ ಪಾರ್ಟಿಗೆ ಬರುತ್ತೆ. ನೋಡಿ ಸಿಂಪಲ್ ಆಗಿ ಪ್ರಾಬ್ಲಮ್ ಸಾಲ್ವ್ ಆಗೇ ಬಿಡ್ತಾ. ಸೊ ನೀವೇನಾದ್ರೂ ರೆಪ್ರೆಸೆಂಟೇಷನ್ ಅನ್ನ ತೋರಿಸ್ಬೇಕಾದ್ರೆ ಲೆಫ್ಟ್ ರೈಟ್ ರೈಟ್ ಲೆಫ್ಟ್ ಅಂತ ಥಿಯರಿ ಕೇಳಿದಾಗ ಈ ಕನ್ವೆನ್ಷನಲ್ ಮೆಥಡ್ ತೋರಿಸ್ರಿ. ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಾನು ಹೇಳಿರುವಂತ ಸಿಂಪಲ್ ಟ್ರಿಕ್ ಅಲ್ಲಿ ಸಾಲ್ವ್ ಮಾಡ್ರಿ ಸಾಕು. ಸೊ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ, ಸರಿನಾ? ಸೊ ಇಷ್ಟು ಥಿಯರಿ ಪಾರ್ಟ್ ಆಗಿತ್ತು. ಇಷ್ಟನ್ನ ಬರೆದ್ರೆ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ನೆಕ್ಸ್ಟ್ ಪಾರ್ಟ್ ಅಂತಂದ್ರೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಂತ ಪಾರ್ಟ್. ಸೊ ಆ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ಮತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ನಿಮಗೆ ಇನ್ನೂ ಜಾಸ್ತಿ ಇನ್ಪುಟ್ಗಳು ಬೇಕು ಅಂತಂದ್ರೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಇರ್ಬೋದು, ನೋಟ್ಸ್ ಇರ್ಬೋದು, ಹ್ಯಾಂಡ್ ರಿಟರ್ನ್ ನೋಟ್ಸ್ ಎಲ್ಲ ಬೇಕು ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯಿನ್ ಆಗಿ. ಸೊ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಥ್ಯಾಂಕ್ ಯು.